ಪೆರ್ಗಮ ಪೆರ್ಗಮ ಅನ್ನೋ ಒಂದು ಸಭೆ ಐತೆ, ಪೆರ್ಗಮ ಅನ್ನೋ ಒಂದು ಚರ್ಚ್ ಐತೆ. ಈ ಚರ್ಚ್ಗೆ ಉತ್ತರ ಬರಿತಾನ, ಹೇಳ್ತಾನ ಯೋಹಾನಿಗೆ. ಯೋಹಾನನ ಸೇವಕನಿಗೆ ದರ್ಶನ ಕೊಟ್ಟು ಯೋಹಾನ್ ಹೇಳ್ತಾನೆ, ಯೋಹಾನ ನಾನು ಹೇಳ್ತೀನಿ ಪೆರ್ಗಮನ ಸಂಘಕ್ಕೆ ಬರೀ. ಈ 7 ಚರ್ಚಸ್ ಏನದಾವಲ್ಲ, ಟರ್ಕಿ ದೇಶ ಐತಲ್ಲ, ಆ ಟರ್ಕಿ ಪ್ರಾಂತದಲ್ಲಿ ಸುತ್ತಮುತ್ತ ಇರುವಂತ ಈ ಒಂದು ಸಭೆಗಳಿಗೆ ದೇವ್ರು ಬರೆಸ್ತಾನ. ಈ ಸಭೆಗಳು ಪ್ರತಿಯೊಂದು ಸಭೆಗೆ ಏನ್ ಬರೆಸ್ತಾನಲ್ಲ ಅವೆಲ್ಲ ನಮಗ್ ಕೂಡ ಅನ್ವಯಿಸ್ತಾವ. ಇದಕ್ಕೇನ್ ಬರ್ದಾನಪ್ಪ, ಪೆರ್ಗಮ ಅನ್ನೋ ಸಂಘದಲ್ಲಿ ಏನೈತೆ, ಎದಕ್ಕಾಗಿ ಪೆರ್ಗಮ ಸಂಘಗ ದೇವ್ರು ಏನಂತ ಬರೆಸ್ತಾನ, ಏನಂತ ಹೇಳ್ತಾನ, ಇದರಿಂದ ನಾವ್ ಏನ್ ಕಲಿಬಹುದು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಈ ಪೆರ್ಗಮ ಅನ್ನೋ ಒಂದು ಹಿಸ್ಟ್ರಿನ ಸ್ವಲ್ಪ ನಾನು ಒಂದು ನಿಮಿಷದಾಗ ಹೇಳ್ತೀನಿ ಇದು ಹೆಂಗ ಅಂತೇಳಿ. ಈ ಪೆರ್ಗಮ ಅನ್ನೋದು ಏನೈತಲ್ಲ, ಇದು ರೋಮ್ ಪಟ್ಟಣ ಐತೆ. ಅವಾಗ ರೋಮ್ ಹೆಂಗಿತ್ತು ಗೊತ್ತಾ, ಆಗಿನ ಫಸ್ಟ್ ಸೆಂಚುರಿನಲ್ಲಿ ಏನಾಗಿತ್ತು ಅಂದ್ರೆ, ಇವಾಗ ನಾನು ಹೇಳಿದ್ರೆ ಒನ್ ವರ್ಡ್ ಗೌರ್ಮೆಂಟ್ ಅಂತೇಳಿ, ಹಂಗ ರೋಮ್ ಅನ್ನೋದು ಪ್ರತಿ ದೇಶನ ಪ್ರತಿ ಒಂದು ಪ್ರಪಂಚನೇ ಅದು ಆಳ್ತಿತ್ತು ಅನ್ನೋದು. ರೋಮೇ ಮೇನ್ ಅಗ್ರರಾಜ್ಯ, ಅಲ್ಲಿ ಅದೇ ಕುಂತು ನಡೆಸ್ತತ ಅನ್ನೋದು. ಅದು ಏನ್ ಹೇಳ್ತತೆ ಅದೇ ನಡಿಬೇಕು, ಹಂಗಿತ್ತವಾಗ ಪರಿಪಾಲನೆ. ಇವಾಗ ಅಲೆಕ್ಸಾಂಡರ್ ಕೂಡ ಬಂದು ಏನ್ ಮಾಡ್ದ ಹೇಳು, ಎಷ್ಟೋ ದೇಶಗಳ ಜಯಿಸ್ಕಂತ ಬಂದೇಲೆ ಎಲ್ಲದ್ರ ಮೇಲೆ ಅವನೇ ಅಧಿಕಾರಿಯಾಗಿದ್ದ. ಹಂಗ ಅವಾಗ ರೋಮ್ ಇತ್ತು. ಈ ಭಾರತ ದೇಶ ಆಗ್ಲಿ, ಇನ್ನ ದೇಶಗಳಾಗ್ಲಿ, ಈ ಅಮೆರಿಕ ಅವೆಲ್ಲ ಇನ್ನ ಅವಾಗ ಇದ್ದಿಲ್ಲ. ಇವೆಲ್ಲಾ ದೇಶಗಳು ಯಾರಿಗೆ ಬಾಣಿಸರಾಗಿದ್ರು ಅಂದ್ರೆ ರೋಮ್ಗೆ ಬಾಣಿಸರಾಗಿದ್ರು. ಅದು ಆಳ್ತಿತ್ತು. ಇದು ಇತಿಹಾಸ, ಇದು ಹಿಸ್ಟ್ರಿ. ಇದು ಆ ರೋಮ್ನಲ್ಲಿ ಒಂದು ಕ್ಯಾಪಿಟಲ್ ಸಿಟಿ ಐತೆ. ಆ ಕ್ಯಾಪಿಟಲ್ ಸಿಟಿ ಯಾವ್ದು ಗೊತ್ತಾ, ಈ ಪೆರ್ಗಮ. ಪೊಲಿಟಿಕಲ್ ಕ್ಯಾಪಿಟಲ್ ಸಿಟಿ ಅಂತಾರೆ. ಇವಾಗ ನಮ್ಮ ಇಂಡಿಯಾಗೆ ಪೊಲಿಟಿಕಲ್ ಕ್ಯಾಪಿಟಲ್ ಸಿಟಿ ಯಾವ್ದು, ಡೆಲ್ಲಿ. ಹೌದಾ, ಡೆಲ್ಲಿನೇ ಡಿಪಾರ್ಟ್ಮೆಂಟ್ ಎಲ್ಲ ಐತೆ, ಡೆಲ್ಲಾಗ ಐತೆ. ಹೌದಾ ಇಲ್ಲ, ಡೆಲ್ಲಿನಾಗ ಏನ್ ಹೇಳ್ತದೆ ಎಲ್ಲ ಕೇಳ್ಬೇಕು. ಹೌದಾ ಇಲ್ಲ, ಹಂಗ ರೋಮ್ಗೆ ಕ್ಯಾಪಿಟಲ್ ಸಿಟಿ, ಪೊಲಿಟಿಕಲ್ ಕ್ಯಾಪಿಟಲ್ ಸಿಟಿ ಆಯ್ತದ ಈ ಪೆರ್ಗಮ ಅನ್ನೋದು, ಈ ಸಿಟಿ ಅಲ್ಲಿತ್ತು. ಇದಕ್ಕೆ ಏನಪ್ಪ ಪ್ರತ್ಯೇಕತೆ ಅಂದ್ರೆ 3 ಪ್ರತ್ಯೇಕತೆಗಳು ಇದಾವ. ಏನ್ ಪ್ರತ್ಯೇಕತೆ ಆಯ್ತಂದ್ರೆ, ಫಸ್ಟ್ ಆಫ್ ಆಲ್ ಇಲ್ಲಿ ವಿಗ್ರಹ ಆರಾಧನೆಗಳು ಜಾಸ್ತಿ. ವಿಗ್ರಹಗಳು ಮಾಡ್ಕೊಳೋದು, ಆ ವಿಗ್ರಹಗಳಿಗೆ ಆರಾಧನೆ ಮಾಡೋದು, ಅವೇ ದೇವತೆಗಳು ಅಂತೇಳಿ ಅವರು ಆರಾಧಿಸ್ತಿದ್ರು. ಹಿಂಗೆ ಭಯಂಕರವಾದ ವಿಗ್ರಹ ಆರಾಧನೆ ನಡೀತಿತ್ತು. ಇನ್ನೊಂದೇನು ಗೊತ್ತಾ, ಆಗಿನ ಕಾಲದಲ್ಲಿ ರಾಜರನ್ನೇ ದೇವರಾಗಿ ಹೋಲಿಸ್ತಿದ್ರು. ರಾಜನ ವಿಗ್ರಹ ಮಾಡಿ ಈ ರಾಜನೇ ನಮಗೆ ದೇವರು. ಇವಾಗ ಆಲ್ಮೋಸ್ಟ್ ಆಲ್ ಬೇರೆ ಬೇರೆ ನಾವು ಇವಾಗ ಕೂಡ ನೋಡೋದಾದ್ರೆ ರಾಜಕೀಯ ವ್ಯಕ್ತಿಗಳನ್ನ ಅವ್ರನ್ನ ವಿಗ್ರಹಗಳು ಮಾಡ್ತಾರ, ಇತ್ತೆ ನಮಗೆ ದೇವ್ರ ಅಂತಾರ. ಹೌದಾ, ಹಂಗ ಅವಾಗ ಕೂಡ ಅಲ್ಲಿ ರಾಜರ ವಿಗ್ರಹಗಳು ಮಾಡ್ಕೊಂಡು ಆ ವಿಗ್ರಹಗಳು ಪೂಜೆ ಮಾಡ್ತಿದ್ರು. ಇದು ಭಯಂಕರವಾಗಿ ವಿಗ್ರಹ ಆರಾಧನೆ ಈ ಪೆರ್ಗಮ ಅನ್ನೋ ಒಂದು ಸಿಟಿನಲ್ಲಿ, ಪ್ರಾಂತದಲ್ಲಿ ನಡೀತಿತ್ತು. ಅದೇ ರೀತಿಯಲ್ಲಿ ಎಜುಕೇಶನ್ ಸಿಸ್ಟಮ್ ಕೂಡ ಬೇಯಿಸಿತ್ತು. ಒಳ್ಳೆ ಲೈಬ್ರರಿಗಳಿದ್ದು, ಎಜುಕೇಶನ್ ಸಿಸ್ಟಮ್ ಕೂಡ ಬೇಯಿಸಿತ್ತು. ಓದೋದು ಕೂಡ ಚೆನ್ನಾಗಿತ್ತು, ಬಿಸ್ನೆಸ್ ಕೂಡ ಚೆನ್ನಾಗಿತ್ತು ಈ ಒಂದು ಸಿಟಿನಾಗ. ಇನ್ನೊಂದೇನು ಗೊತ್ತಾ, ಹಾಸ್ಪಿಟಲ್ ಕೂಡ ಈ ಸಿಟಿನಾಗಿತ್ತು. ಅವಾಗೆ ವೈದ್ಯರು, ಎಜುಕೇಶನ್ನು, ಇವೆಲ್ಲ ಕೂಡ ಎದಕ್ಕಂದ್ರೆ ಮೇನ್ ಸಿಟಿ ಅಲ್ಲ, ಮೇನ್ ಅಗ್ರ ಸಿಟಿನಲ್ಲಿ, ಕ್ಯಾಪಿಟಲ್ ಸಿಟಿ ಅಲ್ಲ ಇದು. ಎಲ್ಲಾ ರೀತಿಯಲ್ಲಿ ಬಿಸ್ನೆಸ್ ಮಾಡೋರೆಲ್ಲ ಇಲ್ಲಿ ಬರ್ತಿದ್ರು. ಇಂಥ ಸ್ಥಿತಿನಲ್ಲಿ ಒಂದು ದೊಡ್ಡ ಟೆಂಪಲ್ ಕೂಡ ಇತ್ತು, ಒಂದು ಗುಡಿ ಕೂಡ ಇತ್ತು. ವಿಗ್ರಹದಲ್ಲಿ ಮಾಡ್ತಾರಲ್ಲ, ಈ ಗುಡಿನಾಗ ಏನ್ ನಂಬಿಕೆ ಇತ್ತಪ್ಪ ಅಂದ್ರೆ, ಇವ್ರಿಗೆ ಯಾರಿಗಾದ್ರೂ ಅನಾರೋಗ್ಯ ಬಂದಿರ್ತತೆ, ಅನಾರೋಗ್ಯ ಸಮಸ್ಯೆ ಇರ್ತತೆ, ಆ ಅನಾರೋಗ್ಯ ಸಮಸ್ಯೆದಲ್ಲಿ ಅವರು ಸ್ವಸ್ಥ ಆಗ್ಬೇಕು. ಇವಾಗ ಏನ್ ಮಾಡೋ ಸ್ವಸ್ಥ ಆಗ್ಬೇಕಂದ್ರೆ ಅವ್ರ ಒಂದು ನಂಬಿಕೆ ಇತ್ತು. ಏನ್ ನಂಬಿಕೆಪ್ಪ ಅಂದ್ರೆ, ಆ ಗುಡಿ ಒಳಗೆ ಕಳಿಸ್ತಾರ. ರಾತ್ರಿ ಕತ್ತಲು, ಏನೇನ್ ಬೆಳಕೆ ಇರೋದಿಲ್ಲ ಅಲ್ಲಿ. ಆಗಿನ ಟೈಮ್ನಾಗ ಲೈಟ್ಗಳು ಏನಿಲ್ಲ, ದೀಪಸ್ತಂಭಗಳು ಅವೇ ಅಲ್ಲ ಇರೋದು. ಅಂತ ಒಂದು ಸ್ಥಿತಿನಲ್ಲಿ ಆ ದೀಪಸ್ತಂಭಗಳೆಲ್ಲ ತೆಗೆದು ಬಿಡ್ತಾರೆ, ಕತ್ತಲು ಇರ್ತದೆ. ಅದ್ರ ಒಳಗೆ ಕಳಿಸ್ಬಿಡ್ತಾರೆ, ಈ ರೋಗಿಗಳೆಲ್ಲರೂ ಅದ್ರ ಕಳಿಸ್ಬಿಡ್ತಾರೆ, ಕಳಿಸಿ ಬಾಕ್ಲಾಗ್ಬಿಡ್ತಾರೆ ರಾತ್ರಿ ಎಲ್ಲ. ಆ ಕಳಿಸಿದ್ರಾಗ ಟ್ರೈನ್ಡ್ ಹಾವುಗಳು ಇರ್ತಾವಂತ, ಹಾವುಗಳಿಗೆ ಇವ್ರು ಟ್ರೈನಿಂಗ್ ಮಾಡಿರ್ತಾರಂತ. ಆ ಹಲ್ಲುಗಳು ಕಿತ್ತಿರ್ತಾರ, ಅದಕ್ಕೆ ಕಿತ್ತಿ ಟ್ರೈನಿಂಗ್ ಮಾಡಿರ್ತಾರ. ಈ ಹಾವುಗಳು ಏನ್ ಮಾಡ್ತಾವಂತ, ಈ ಹಾವು ಏನ್ ಮಾಡ್ತಂತ ಮಕ್ಕಂಬಿಟ್ಟಿರ್ತಾರಲ್ಲ, ಈ ಹಾವು ಯಾರ ಮೇಲೆ ಓದ್ತತೋ ಅವ್ರು ಹೊರಗೆ ಬಂದು ದೇವ್ರು ನಮ್ಮನ್ನ ಮುಟ್ಟೆನ, ದೇವ್ರು ನಮ್ಮನ್ನ ದರ್ಶಿಸನ, ನಮಗ್ ಸ್ವಸ್ಥತ ಆತತ ಅಂತ ಅನ್ಕಂತಿದ್ರಂತ. ಯಾವ ಬರ್ತತ, ಅವು ಬಂದು ಯಾರ ಮೇಲೆ ಹಿಂಗ್ ಹೋಗ್ತತೋ ಅವರೆಲ್ಲ ಬಂದು ದೇವ್ರು ನಮ್ಮನ್ನ ಮುಟ್ಟೆನ, ದೇವ್ರು ನಮ್ಮನ್ನ ಸ್ವಸ್ಥಪಡಿಸ್ತಾನ ಅಂತ ಹೇಳಿ ನಂಬುತ್ತಿದ್ರಂತ.
ಇಷ್ಟು ಭಯಂಕರವಾಗಿ ವಿಗ್ರಹಾರಾಧನೆ ನಡೀತಿತ್ತಲ್ಲಿ, ಭಯಂಕರವಾದ ಮೂಢನಂಬಿಕೆದಲ್ಲಿದ್ರು ಅವರು. ಇಂಥ ಒಂದು ಪ್ರಾಂತದಲ್ಲಿ, ಇಂಥ ಒಂದು ಭಯಂಕರವಾದ ವಿಗ್ರಹಾರಾಧನೆ ಮಾಡುವಂತ ಈ ಪ್ರಾಂತದಲ್ಲಿ ದೇವರು ಒಂದು ಸಭೆನೆ ದೇವರಲ್ಲಿ ಏರ್ಪಾಟು ಮಾಡುತ್ತಾನೆ, ಚರ್ಚಿನ ದೇವರಲ್ಲಿ ಏರ್ಪಾಟು ಮಾಡುತ್ತಾನೆ, ಸೇವಕರಲ್ಲಿದ್ದ ಒಂದು ಸಭೆನಲ್ಲಿ ಕಟ್ಟುತ್ತಾನ ದೇವರು. ಅದೇ ಈ ಪೆರ್ಗಮದಲ್ಲಿರುವಂತ ಸಭೆ. ಇಂಥ ಒಂದು ಈ ಭಯಂಕರವಾದ ವಿಗ್ರಹಾರಾಧನೆ ಮಾಡುವಂತ ಈ ಪಟ್ಟಣದಲ್ಲಿ ದೇವರೊಂದು ಸಭೆನ ಏರ್ಪಾಟು ಮಾಡ್ತಾನೆ, ಸಭೆನ ದೇವರಲ್ಲಿ ಹುಟ್ಟಿಸ್ತಾನೆ. ಆಮೇಲೆ